ರೂಪಾಯಿ ಕೇಕ್ಗೆ ಒಂದ್ ಪೌಂಡ್ ಬಂದ್ಬೇಕು. ಅದ್ ಮಾಡಿಲ್ಲ. ನೋಡಿ ನಮ್ಮ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ 1 ಪೌಂಡ್ ಬನ್ನು, ಆಮೇಲೆ 1 ಪೌಂಡ್ ಬನ್ನು, ಸ್ವಲ್ಪ ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳ್ಗೆ ಬಿಟ್ಬಿಡಿ. ಇಲ್ಲಿದೆ 1 ಪೌಂಡ್ ಬನ್ನಲ್ಲಿ ಅರ್ಧ ಕಟ್ ಮಾಡಕ್ಕೆ ಇಟ್ಟಿದೀವಿ. ಅರ್ಧ ಕೆಜಿ ಶುಗರ್ ಮೀನ್ಸ್ ಸಕ್ಕರೆ ಇದೆ. ಅರ್ಧ ಕೆಜಿ 2 ಮೊಟ್ಟೆ ಇದೆ. ನಾಟಿ ಸ್ಟೈಲ್ ಮೊಟ್ಟೆ ಇದು. ಸ್ವಲ್ಪ ಏಲಕ್ಕಿ ಕಾಯಿ ಇದೆ. ಅದಕ್ಕೆ ಬೇಕಾದ ಜಾರ್ ಇದೆ. ಆಮೇಲೆ ಬಾದಾಮ್ ಪೌಡರ್ ಇದೆ. ಈಗ ಅಡಿಗೆನ ಸ್ಟಾರ್ಟ್ ಮಾಡೋಣ. ಬನ್ನ ಕಾತರಿಸ್ಕೊಳ್ಳೋಣ. ಕೇಕ್ ತಯಾರೋಣ. ಈ ಸೈಡ್ ಅಲ್ಲಿ ಇರ್ತಾವಲ್ಲ ಫ್ರೆಂಡ್ಸ್, ಇವನ್ನೆಲ್ಲ ಕಾತರಿಸ್ಕೊಬಿಡೋಣ ಫಸ್ಟ್. ಈಗ ನೋಡಿ ಈ ತರ ನೀಟಾಗಿ ಇಲ್ಲಿ ತೋರ್ಸಲ್ಲ, ನನ್ನಲ್ಲ. ಎಷ್ಟು ಕರೆಕ್ಟ್ ಆಗಿ ಕಟ್ ಮಾಡಿದೀನಿ ನೋಡಿ. ಇದಕ್ಕೆ ಸ್ವಲ್ಪ ಬನ್ನ ಹಾಕೊಂಡು ತಿಂತಾದ್ರೆ ಒನ್ ಮೋರ್ ಅನ್ಬೇಕು. ನೆಕ್ಸ್ಟ್ ಕಟ್ ಮಾಡಿರೋದನ್ನ ಬೌಲ್ಗೆ ಹಾಕೊಳ್ಳೋಣ. ನೆಕ್ಸ್ಟ್ ಇದೇನ್ ಮಾಡೋದಿಕ್ಕೆ ಕಟ್ ಮಾಡಿರೋದು ಈ ಶೇಪ್ ಬಂದಿದೆ. ಈ ತರ ನಾರ್ಮಲ್ ಆಗಿ ಬರ್ಬೇಕು. ಈ ತರ ಎಲ್ಲ ತೆಗೆದಾಕ್ಬಿಡ್ಬೇಕು. ಸಪ್ರೇಟ್ ಇಡ್ಬೇಕು. ನೆಕ್ಸ್ಟ್ ಮೊಟ್ಟೆ ಒಡೆದಿಕೊಳ್ಳುವ ವಿಧಾನ. ನೆಕ್ಸ್ಟ್ ಒಡೆದಿಕೊಳ್ಳೋಣ ಮೊಟ್ಟೆ. ಶುಗರ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಅಳತೆ ಇದೆ ಕೈಲಿ. ಸ್ಪೂನ್ ಎಲ್ಲ ಒಂದು ಸೌಟ್ ಶುಗರ್ ಹಾಕೊಳ್ಳೋಣ. ಬಾದಾಮ್ ಹಾಕೊಳ್ಳೋಣ. ಬಾದಾಮ್ ಪೌಡರ್ ಹಾಕೊಳ್ಳೋಣ. ಬಾದಾಮ್ ಪೌಡರ್ ಹಾಕು ಸಣ್ಣ ಹಾಲು. ಹಸುವಿನ ಗುಡ್ ಲೈಫ್ ಹಾಲು. ಹೌದಾ? ಕರೆಕ್ಟ್ ಆಗಿ ನೋಡ್ಕೊಂಡಿದ್ದೆ ರುಬ್ಬದ ಆಮೇಲೆ ಇದು ಆಕ್ಚುಲಿ ಚೆನ್ನಾಗಿರೋದು. ಕರೆಕ್ಟ್ ಆಗಿ ನೋಡ್ಕೊಂಡಿದ್ದೆ ರುಬ್ಬದ ಆಮೇಲೆ ಆಗ ರುಬ್ಲಸ್ವಾ ನೋಡಿ ಈ ತರ ಬಂದಿದೆ. ಇಲ್ಲ ಇರೋಣ ನೀಟಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಮಿಕ್ಸ್ ಮಾಡೋಣ. ಸೂಪರ್ ನಂಬರ್ 1 ಕೇಕ್ ಆಗುತ್ತೆ. ನೆಕ್ಸ್ಟ್ ರುಬ್ಬಿಕೊಳ್ಳೋಣ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಒಂದ್ ಜಾರ್ಗ್ ಆಗುತ್ತೆ. ನನ್ನ ಪ್ರಕಾರ ಶುಗರ್ ಜಾಸ್ತಿ ಹಾಕ್ಬಿಡ್ತೀನಿ. ಇಲ್ಲ ಶುಗರ್ ಎಲ್ಲ ಲಿಮಿಟ್ ಆಗಿ ಹಾಕಿದೀನಿ. ಇದು ಚೆನ್ನಾಗಿದೆ. ಒನ್ ಮೋರ್ ಅನ್ಬೇಕು. ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ, ಸ್ಟ್ರಾಂಗ್ ಆಗಿ ಒತ್ತಿ ಮರಿಬೇಡಿ ಗೈಸ್. ಇನ್ನ ಒಳ್ಳೊಳ್ಳೆ ವಿಡಿಯೋಗಳಿಗೋಸ್ಕರ ನಮ್ಮನ್ನು ಫಾಲೋ ಮಾಡಿ. ಏನ್ ಮಾಡ್ಬೇಕು ಅಂತ ಕಮೆಂಟ್ ಮಾಡಿ ತಪ್ಪಿದ್ದರೆ. ಅಷ್ಟೇ. ಶುಗರ್ ಒಂದೇ ಸ್ವಲ್ಪ ನೀರ್ ಹಾಕಸ್ವಾ. ಹಂಗೇನ ಕಣ ಹಾಕ್ಲಾ. ಅದು ಇದು ಕಣ ಕರಗ್ಬೇಕು. ಏನ ಮರೆಯ ನೀನು. ಕರಿಕತ್ತದ ಕಣ. ಕರ್ಕಾಗಿ ಪುತ್ರ ಎಲ್ಲ ಆಡಿಸ್ತಾ ಅವಾಗಿಂದ
ಶಿವನು ಪಾಕ ತಯಾರಿಸು ಅಂತಂದ್ರೆ ಏನ ತಯಾರಿಸೋ ನೀರಕ ಮಾಡ್ತಾನೆ ಅವನೇ ಅವ್ನ ಕೇಕ್ನೆಲ್ಲ ಬೆಳೆಸ್ತವ್ನಿ. ನಾವೆಲ್ಲ ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ? ಇನ್ನಾಕು ಇನ್ನಾಕ್ ತುಂಬಾ ಹಾಕೋ ಸಾಕು ಬಿಡು. ಹಾ ಹಾಕ ಈಗ ನಂಬರ್ 1 ಬರ್ತದೆ. ನೀರರ್ಸು ಹಾಕನ ಇದ್ರ ಪಾತ್ರೆ ಒಳಗೆ ಹಾಕೊಳ್ಳೋಣ. ಇದು ಸ್ಟೀಲ್ ಪಾತ್ರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಹಾಗನೇನಾ? ಮಕ್ಕಳಿಗೆ ತಾನೆ A few moments later. ನಾನು ಅದಕ್ಕೆ ಒಂದು ಸ್ಟಿಕ್ ತಗೊಂಡು ಚುತ್ಲ ಅಂದ್ರೆ ಚಾಕ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅದ್ ಹೆಂಗಾಯ್ತೋ ಏನೋ ನೋಡ್ಬಿಡೋಣ. 12 ರೂಪಾಯಿ ಕೇಕು. 12 ರೂಪಾಯಿ ಕೇಕು ಬಿಸಿ ಬಿಸಿ. ಹೆಂಗಾಯ್ತೋ ಏನೋ ಬೀಳ್ತಾ ಇಲ್ವೇ? ಸರಿ ಮಾಡುತ್ತಾನೆ. ಮಾಡೋ ಸರಿಯಾಗಿ ಕಟ್ಟೆ ಮಾಡಿಲ್ವಲ್ಲ ನೀನು? ಹೋಲಿ ಬರ ಚೆನ್ನಾಗದ ಫಸ್ಟ್ ಟೈಮ್ ಮಾಡಿರೋದು. ಫಸ್ಟ್ ಟೈಮ್ ಮಾಡಿರೋದು ನೋಡಿ. ಸಿಸ್ಟರ್ ಬಂದೈತೆ ಮೀಟರ್ ಬೇಕು, ಮೀಟರ್ ಮಾಡ್ಕೊಳ್ಳಿ. ಅದೆಲ್ಲ ನಾನ್ ವೆಜ್ ತಿನ್ನಲ್ಲ, ಬಿಟ್ಟಿದ್ದೀನಿ. ಎಲ್ಲ ಇದು ಸುವಾ ಬಿಡು ಕರೆಕ್ಟ್ ಆಗದೆ. ಕಟ್ ಮಾಡದ ಸದ್ಯ ಹೆಂಗೋ ಕೇಕೆ ಮಾಡಿದಿ. ಇಲ್ಲ ಅದು ಸ್ಪಾನ್ಸ್ ತರ ಚೆನ್ನಾಗದ ಕಣೋ. ಕೇಕ ಸುಡ್ತದ ಕಡೆ ಸುಡೋದಕ್ಕಂಗ್ ತಗೋ. ಅದ್ ಮುಡ್ಗಾದಿ ಏನ್ರಿ ನನ್ನ ವಿಡಿಯೋ ಮಾಡ್ತಾವೆ. ಒಂದ್ಮೋರ್ ಅನ್ಬೇಕು. ಯಾಕಣ ಅಣ್ಣ? ಇನ್ನು ಏನೋ ಬೇಕಣ? ಈ ಕಾಯಿ ನೊಂದೇಗಳ ಚೆನ್ನಾಗಿಲ್ಲ ಅದು ಚೆನ್ನಾಗದೇನ್ಬೇಕೀಗ. ಮಕ್ಳಿಗೆ ಈ ತರ ಮಾಡ್ಕೊಡಿ ಭಾನುವಾರ ಹೊತ್ತು. ತುಂಬಾ ಟೇಸ್ಟ್ ಆಗಿರ್ತದೆ. ಭಾನುವಾರತೆ ಅಲ್ಲ ಎಲ್ಲ ದಿನ ಮಾಡ್ಬೇಕು. ಮಕ್ಳಿಗೆ ಮಾತ್ರ ಆರ್ಬೇಕು. ಆಗ್ಲಿ ಅಲ್ಲ. ನನ್ನ 30 ವರ್ಷದ ಜೀವನದಲ್ಲಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ನೀವು ಕೇಳಿ, ಒಬ್ಬರು ತಂಟೆಗೆ ಹೋದವನಲ್ಲ. ಇನ್ನೊಂದ್ ಪೀಸ್ ಕೊಡೋಣ ಅವನ್ಗೆ. ಏನು ಹಸುಗೆ ಕೊಟ್ಬಿಟ್ಟು ತಿಂತ ಇಲ್ಲಲ್ಲ ಚೆನ್ನಾಗದೆ ಅಂತ ಇನ್ನೊಂದು ಕೊಡೋದು ಬೇಡ. ಚೆನ್ನಾಗಿದೆ. ಅಲ್ಲ ಹೆಂಗ ಇವತ್ತೇ ಹೇಳ್ದಲ್ಲ ತಿನ್ಲ. ಅದು ಇದು ಕಣ ಟಾಪ್ಲೆಸ್ ಮೇಲೆ ಬಂದಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾಯ್ತು ಈಗ.